7 ಗಂಟೆಗೆ ಹೋಗೋದಂತ ಮಕ್ಕೊಂಡಿದ್ದೆ ನಾನು. ಈಗ ಜಸ್ಟ್ ಎದ್ದೇನೆ. ಸೊ ಹೆಲ್ಮೆಟ್ ರೆಡಿ ಐತೆ ನಂದು. ಆಮೇಲೆ ಇದೊಂದು ಮಿನಿ ಬ್ಯಾಗ್ ತೊಗೊಂಡೇನಿ ಒಳಗೆ ಕ್ಯಾಬಿನ್ ಒಳಗೆ. ಇದು ಹಿಂದಿನ ಸೈಡ್ ಹಾಕ್ಕೊಳ್ಬೇಕು. ಆಮೇಲೆ ಹಿಂಗೆ ಹೊಂಟೆ ನಾನು. ಸೊ ಪ್ಯಾಂಟ್ ಗೀಂಟ್ ಏನಿಲ್ಲ, ಜಸ್ಟ್ ಹಿಂಗೆ ಈಗ ಹೆಂಗೆ ರೆಡಿ ಆಗಿದಾರ ಸೇಮ್ ಹಿಂಗೆ ಹೊಂಟೇನಿ. ಏನೂ ಚೇಂಜಸ್ ಇರೋಂಗಿಲ್ಲ. ಓಕೆ, ಸೊ ಇದು ಕಾರ್ಡ್ ಐತಿ. ಎಲ್ಲ ಭಾಳ ಉದೋಡ್ದೈತಿ ಮೆಟ್ರೋ. ಅಡ್ಡಾಡ ಸುಸ್ತಾದ್ಮೇಲೆ ಈ ಕಾರ್ಡ್ ಕೊಟ್ಟರೆ ಈಗ ಬಂದೇವಿಲ್ಲ. ಈ ಕಾರ್ಡ್ ಹೊಳಿ ಕೊಟ್ಮೇಲೆ 100 ರೂಪೀಸ್ ರಿಫಂಡ್ ಆಕೈತೆ ಅಂತ ಹೇಳ್ಯಾರ. ಇವು ಗೇಟ್ ಓಪನ್ ಆಗ್ತಾವೆ, ವೆಯ್ಟ್ ಮಾಡತ್ತಿಲ್ಲ. ಫುಲ್ ಖಾಲಿನೇ ಐತೆ ಆಲ್ಮೋಸ್ಟ್ ಇಲ್ಲೇ ಮೆಟ್ರೋ. ನಾವು ವೈಶಾಲಿ ಅಂತ ಹೊಂಟೇವಿ, ಅಲ್ಲೇ ಕರೆದಾರ. ಸೊ ಈಗ ವೈಶಾಲಿ ಅಂತಂದ್ರೆ ಒಂದು ಸ್ಟೇಷನ್ ಐತೆ ಮೆಟ್ರೋದು, ಅಲ್ಲೇ ಕರೆದಾರ. ಅಲ್ಲಿ ಹೊಂಟೇವಿ ಈಗ. ಏರ್ಪೋರ್ಟ್ಲೇ 2 ಮೆಟ್ರೋ ಚೇಂಜ್ ಮಾಡಿ ಬರೀ ಮೆಟ್ರೋ ಒಳಗೆ ಬರೋದು ವಜ್ಜೆ ಐತಿ. ಹೋಗೋದು ದೂರ ಐತಿ. ಲಾಸ್ಟ್ ಸ್ಟೇಷನ್ ಇದು ವೈಶಾಲಿ ಅಂತಂದ್ರೆ ನಮ್ಮ ಹಿಂದೆ ನಡಕಿನ ತಿಳಿಯೋಲ್ಲ. ಫುಲ್ ಒಂದು ಟೈಪ್ ಅಜೂಬ ಅಂತ ಆಗೈತಿಲ್ಲ. ಬಟ್ ಟೈಮ್ ನೋಡಿದ್ರೆ ಎಷ್ಟಾಗ್ತದೆ, ಆಲ್ಮೋಸ್ಟ್ 12 ಗಂಟೆ ಆಗ್ತೈತೆ. ಇನ್ನೂ ಊಟ ಸದಿಲ್ಲ. ಸೊ ಫೈನಲಿ ಎಷ್ಟು 12:30 ಒಂದು ಆಗ್ತದೆ. ಈಗ ಹೊಂಟೇವೆ ನಾವು. ಈಗ ಆಟೋ ಸಿಗ್ತೀವಿ. 9 ಡಿಗ್ರಿ ಐತಿ. ಚೀಟಿ ಕಾಪಾಡಿಟ್ಕೊಂಡಿದ್ದೆ. ಆಫೀಸಿಗೆ ಬಂದೇನೆ ಈಗ ಇಲ್ಲೇ. ಟೈಮ್ ನೋಡ್ರಿ 2 ಗಂಟೆ ಆಗೈತಿ. 2 ಗಂಟೆ ಆಗೈತಿ. ನಾನು ಇವಾಗ ರೈಲ್ವೆ ಸ್ಟೇಷನ್ದಾಗ ಅಡ್ಡಾಡ್ತೀವಿ. 10 ಗಂಟೆಗೆ ನಮ್ಮ ಫ್ಲೈಟ್ ಬಂದೈತಿ ದಿಲ್ಲಿಗೆ. ಅವಾಗಿಂದ ಹಿಡಿದು ಇನ್ನೂ ಮಟ್ಟ 2 ಗಂಟೆ ಮಟ್ಟ ಆಯ್ತು. ಒಮ್ಮೆ ಮೆಟ್ರೋ ಹತ್ತೀವಿ, ಒಮ್ಮೆ ಆಟೋ ಹತ್ತೀವಿ, ಒಮ್ಮೆ ಕ್ಯಾಬ್ ಹಿಡ್ಕೊಂಡು ಬರತ್ತೀವಿ. ಈಗ ರೈಲ್ವೆ ಸ್ಟೇಷನಿಗೆ ಬಂದೇವಿ. ಬೈಕ್ ಗೇಟ್ ಪಾಸ್ ತೊಗೊಂಡೇನಿ, ಬಟ್ ಪೆಟ್ರೋಲ್ ಇಲ್ಲ. ಸೊ ಈಗ ಕೋಲ್ಡ್ ಭಾಳ ಐತಿಲ್ಲೇ. 12 ಡಿಗ್ರಿ ಐತಲ್ಲ, 11 ಡಿಗ್ರಿ ನೋಡು. ಟೆಂಪ್ರೇಚರ್ ನೋಡಪ್ಪ, ಟೆಂಪ್ರೇಚರ್ ಚೆಕ್ ಮಾಡತ್ತಾನ. ಕೋಲ್ಡ್ ಭಾಳ ಐತಿಲ್ಲೇ. ಊಟ ಇಲ್ಲ, ನಿದ್ದೆ ಬರತ್ತಿಲ್ಲ. 11 ಡಿಗ್ರಿ ಸೆಲ್ಸಿಯಸ್ ಐತಿ ಸದ್ಯಕ್ಕಿಲ್ಲೇ. ಫುಲ್ ಕೋಲ್ಡ್ ಐತಿ. ಹುಗಿ ಕಾಣತೈತಿ ನಿಮ್ಗಂತ ಅನ್ಕೋತೇನೆ ನಾನು. ಫುಲ್ ಸುಸ್ತು ಆಗೈತಿ, ಬಟ್ ನಿದ್ದೆ ಆದರೂ ಯಾಕೋ ಬರತ್ತಿಲ್ಲ. ದಿಲ್ಲಿ ಎಫೆಕ್ಟು ಏನೋ ಗೊತ್ತಿಲ್ಲ. ಓಕೆ, ಸೊ ಫಸ್ಟ್ ಟೈಮ್ 17 Pro Max ಶೂಟ್ ಮಾಡತ್ತೀನಿ ಯೂಟ್ಯೂಬಿಗೆ. ಈಗ ಹೇಳ್ತೀನಿ ನಿಮ್ಗೆ ಏನಾತಂತಂದ್ರೆ 7:30ಗೆ ಫ್ಲೈಟ್ ಇತ್ತು. 10:00 ದಿಲ್ಲಿ ಮುಟ್ಟಿದ್ವಿ. ಅಲ್ಲಿ ಮಟ್ಟ ನೀವು ನೋಡಿದ್ರಿ. ಓಕೆ, ಅಲ್ಲಿ ಏರ್ಪೋರ್ಟ್ನಾಗ ಏನಾಯ್ತಂದ್ರೆ ನಮ್ಮ ಹೆಲ್ಮೆಟ್ ಒಳಗೆ ಬಿಡಲಿಲ್ಲ. ಸೊ ಫಸ್ಟ್ ತಿಂಗ್ ನಮ್ಮ ಹೆಲ್ಮೆಟ್ ಮಿಸ್ ಆಯ್ತು. ಸೊ ಹೆಲ್ಮೆಟ್ ಹೊಳಿ ಕೊಟ್ಟು ಕಳಿಸಿದ್ವಿ. ಓಕೆ, ಬಂದು ಮುಟ್ಟಿದ್ವಿ. ಅಲ್ಲಿ ಏನಾಗ್ತಿತ್ತು, ನನ್ನ ಮನಸ್ಸು ಹೇಳತ್ತಿತ್ತು ಏನಪ್ಪ ಅಂತಂದ್ರೆ ಸೀದಾ ಗಾಡಿ ಕಡೆ ಹೋಗ್ಬೇಕು, ಗಾಡಿ ತೊಗೋಬೇಕು, ಹೊರಗೆ ಬರ್ಬೇಕಂತ. ಬಟ್ ಮನೆಯವ್ರು ಏನು ಹೇಳಿದ್ರೆ, ಒಂದು ಕಡೆ ಹೇಳ್ತೀವಿ ಅಲ್ಲಿ ಹೋಗ್ರಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿರಿ, ಅವ್ರು ನಿಮಗೆ ಎಲ್ಲ ಇರೋ ವ್ಯವಸ್ಥೆ ಮಾಡ್ತೀನಿ ಅಂತಂದ್ರೆ. ಓಕೆ, ಮನೆಯವ್ರು ಹೇಳ್ಯಾರಂತಂದು ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಏನಂದ್ರೆ ವೈಶಾಲಿಗೆ ಬಾ ಅಂತಂದ್ರೆ. ವೈಶಾಲಿ ಅಂತಂದ್ರೆ ಅಲ್ಲಿದೊಂದು ಸ್ಟೇಷನ್ ಅದ. ನಾವು ಇರೋದು ದಿಲ್ಲಿ ಒಳಗೆ, ನಾವು ಲ್ಯಾಂಡ್ ಆಗಿದ್ದು ದಿಲ್ಲಿ ಒಳಗೆ. ಬಟ್ ಅದು ವೈಶಾಲಿ ಏನೈತಲ್ಲ, ಅದು UP ಒಳಗೆ ಐತಿ. ಸೊ ಇಲ್ಲಿ UP, ಹರಿಯಾಣ ಆಮೇಲೆ ಪಂಜಾಬ್ 3 ಬಾರ್ಡರ್ ಹತ್ತಿರ ಅದ, ಆಲ್ಮೋಸ್ಟ್ ಹತ್ತಿರ ಅದಾರವು. ಸೊ ಅವರು UP ಗಾಜಿಯಾಬಾದ್ನಾಗ ಇರೋರು, ಅಲ್ಲೇ ಬಾ ಅಂತಂದ್ರೆ. ಸೊ ನಾವು ವೈಶಾಲಿ ಮಠ ಮೆಟ್ರೋ ಹೋದ್ವಿ. 2 ಸಲ ಮೆಟ್ರೋ ಚೇಂಜ್ ಮಾಡಿದ್ವಿ. ರಾತ್ರಿ ಅಲ್ಲೇ ಮೆಟ್ರೋ ಒಳಗೆ 1 ಗಂಟೆ 1:30 ಮಠ ಆಯ್ತು. ಆಮೇಲೆ ಅಲ್ಲಿ ಆಟೋ ಹತ್ತಿ ಅಲ್ಲಿ ಹೋದ್ವಿ. ಅಲ್ಲೇನೋ ಹೋದ್ಕೊಳ್ಳಿ ಏನಾಯ್ತು, ಅದು ಯಾವುದೋ ಸಬ್ಜಿ ಮಂಡಿಗೆ ಬಾ ಅಂತಂದ್ರೆ. ಅಲ್ಲಿ ನೋಡಿದ್ರೆ ಪೂರ ಕತ್ಲು, ಯಾರೂ ಇಲ್ಲ. ನಮ್ಮ ಹಿಂದೊಂದು ಏನಿಲ್ಲ ಅಂದ್ರೆ 40-50 ನಾಯಿ ಬೆನ್ನತ್ತಿದ್ವು ಅಲ್ಲೇ. ಸೊ ಭಾಳ ಟ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇತ್ತು. ಆಮೇಲೆ ಅಲ್ಲಿ ಹೋದ್ವಿ. ಹೋಗಿ ಮುಟ್ಟಿದ್ದು ನಮ್ಮ ತಲೆ ಹೆಂಗಿತ್ತು, ಹೋಗಿ ಮುಟ್ಟಿದ ಮೇಲೆ ಅಟ್ಲೀಸ್ಟ್ ನಮ್ಗೆ ಸಮಾಧಾನ ಸಿಗ್ತದಂತ. ಬಟ್ ಅವರಲ್ಲಿ ಇದ್ದಿದ್ದಿಲ್ಲ. ಯಾವುದೊಂದು ರೂಮ್ ತೋರಿಸಿದ್ರು, ಅವ್ರು ಇಲ್ಲಿ ರೆಸ್ಟ್ ಮಾಡಿ. ಪೂರ ಧೂಳು ಇತ್ತು ರೂಮ್ನಾಗ. ಇನ್ನಿಲ್ಲ ಹೆಂಗಿರ್ಬೇಕು ನಾವು ಅಂತಂದು ಮತ್ತು ಅಲ್ಲಿಂದ ಮತ್ತು ಕ್ಯಾಬ್ ಹುಡುಕ್ಯಾಡಿ 2 ಗಂಟೆಗೆ 1:45 ಆಲ್ಮೋಸ್ಟ್ ಕ್ಯಾಬ್ ಹುಡುಕ್ಯಾಡಿ ಕ್ಯಾಬ್ಲಿ ಮತ್ತು ಹೊಳ್ಳಿ ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿಂದ 2 o'clock ಬೈಕ್ ಕೇಳಿದ್ವಿ. ಬಟ್ ಬೈಕ್ ಕೊಡೋಂಗಿಲ್ಲ ಸ್ವಚ್ಛ ಅಂತ ಹೇಳಿದ್ರು ಅವ್ರು. ಕೊಡ್ಬೇಕು ಅವ್ರು ಅಂತಂದ್ರೂ ಪೆಟ್ರೋಲ್ ಇಲ್ಲ. ಯಾಕಂದ್ರೆ ಪೆಟ್ರೋಲ್ ಖಾಲಿ ಮಾಡಿಸಿ ನಾವು ಕಳಿಸಿದ್ವಿ. ಸೊ ಪೆಟ್ರೋಲ್ ಇದ್ದಿದ್ದಿಲ್ಲ. ಸೊ ಏನೂ ಆಪ್ಷನ್ ಇರಲಾರ್ದು 2-2:30 ಆಲ್ಮೋಸ್ಟ್ ಊಟಕ್ಕೆ ಹೋದ್ವಿ. ಬೆಳಗಿಂದ ಏನೂ ಊಟ ಮಾಡಿದ್ದಿಲ್ಲ. ಪೂರ ತಲೆ ಹಾಪಾಗ್ಬಿಟ್ಟಿತ್ತು ನಮ್ಗೆ. ಹಿಂದೆ ಟೈಮ್ನಾಗ ನಾ ಎಲ್ಲಿಂದ ವ್ಲಾಗ್ ಮಾಡಲಿ. ಸೊ ಅಷ್ಟು ಸೀನ್ ಏನೈತಲ್ಲ ಮಿಸ್ಸಿಂಗ್ ಐತಿ. 2 ಗಂಟೆ ಆಗೋದು ಅಂತ ಅನ್ಸವಂದ. ಅಲ್ಲಿ ಹಿಂದೆ ಕುರಿ ಎಲ್ಲ ಮಾರಾತಾರ. ಎಷ್ಟಾಗೈತೆ ಈಗ? 2:30 ಆಗೈತೆ ಟೈಮ್. ಈಗ ಊಟಕ್ಕೆ ಕುಂತೇವೆ ನಾವು. ನಾ ಲಾಸ್ಟ್ ಊಟ ಮಾಡಿದ್ದೆ ಯಾವಾಗ ಅಂತಂದ್ರೆ, ಲಾಸ್ಟ್ ಊಟ ಮಾಡಿದ್ದೆ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಬಸವೇಶ್ವರ ಖಾನೆ ಹೊಡಿದ್ವಿ. ಹಾಂ, ನೀವೇ ಬಂದಿದ್ದಲ್ಲ, ಮನೆಗೆ ಬಂದಿದ್ದಲ್ಲ.
ಅಷ್ಟೇ ಊಟ ಮಾಡಿದ್ವಿ. ಅದು ಬಿಟ್ಟರೆ 2:30 ಮಧ್ಯಾಹ್ನ ಮಾಡಿದ್ದು, ಈಗ 2:30 ಈಗ ಕಾಲು ಬೇಕು ಕುದ್ದೇವಿ. ಅಷ್ಟೆಲ್ಲ ಅಡ್ಡಾಡಿ ಮಾಡಿ ಅಷ್ಟು ಮಿಸ್ಸಾಗೈತಿ. ಗಾಡಿ ಸಿಗಲೇ ಇಲ್ಲ. ಇಲ್ಲೇ ಐತಲ್ಲ ಗೇಟ್ ಬಂದಲ್ಲ ಇದು. ನಾ ಫೋನ್ ಕವರ್ನಾಗ ಇಡಬೇಕಂತ ಅಂದ್ಕೊಂಡಿದ್ದೆ. ಇಟ್ಟೇ ಇಲ್ಲ ನಾನು, ನನಗೆ ಲಕ್ಷ್ಯ ಬಂದಿಲ್ಲ. ಈಗ ನೋಡಿ ಶಾಕ್ ಆಗ್ತದೆ. ಓಕೆ, ಊಟ ಮಾಡಿ ಸಿಗ್ತೇನೆ. ಮತ್ತೆ ದಿಲ್ಲಿದು ಏನೇನೈತಿ ಅಂತಂದ್ರೆ ಹಾಂ ಬಟರ್ ರೋಟಿ ಐತಿ. ಇದೊಂದು ಸ್ವೀಟ್ ಕೊಟ್ಟಾರ. ಮತ್ತೇನಿದೆ ಬೂಂದಿ ರಾಯ್ತಾ ಅಂತ ಸ್ವೀಟನೋ ಇದೆ. ತಿನ್ ನೋಡು. ಬ್ಯಾಬಿಡ್. ಓಕೆ, ಬೂಂದಿ ರಾಯ್ತಾ ಇದೆ. ಇದಾ ಪಲ್ಯನೋ ಇದೆ ದಾಲ್ ಮಖನಿ. ಸೊ ದಾಲ್ ಮಖನಿ, ಅದು ಮಟರ್ ಪನ್ನೀರ್, ಜೀರಾ ರೈಸ್, ಪೀಸ್ ಪಲಾವ್. ಹುಬ್ಳಿ ಆ ಟೈಪ್ ಜೀರಾ ರೈಸ್ ಸಿಗ್ತೈತಿ, ನಂಗೆ ಗೊತ್ತೈತಿ. ಇದಿಲ್ಲೇ ಕಾಮನ್ ಕೊಟ್ಟಾರ. ಈಗ ಏನು ಹೇಳ್ಬೇಕು, ನಾವು ಅಷ್ಟು ಸುಸ್ತಾಗಿರ್ತೀವಿ ನಿಮಗೆ. ಹೌದು, ಈಗ ಆಗಿರೋದು ಸ್ಮೈಲ್ ನೋಡ್ರಿ, ಅವ್ರದ್ದು ಎಷ್ಟು ಮಸ್ತ್ ಐತಿ. ನಿನ್ನಿಂದ ಬರೀ ನಡೆ ಆಯ್ತು. ನಾನು ಪೆಟ್ರೋಲ್ ತರಾಕೊಂಡೀನಿ. ಮತ್ತು ಬೈಕಿಗೆ ಪೆಟ್ರೋಲ್ ಇಲ್ಲ. ಬೆಳಗ್ಗೆ 8 ಗಂಟೆ ಆಗೈತಿ. ಟ್ರಾಫಿಕ್ ನೋಡ್ರಿ ನೀವು ಇಲ್ಲೇ ಎದ್ವಾಗೋ ಟ್ರಾಫಿಕ್ ಐತಿ. ಪೊಲ್ಯೂಷನ್ ಎದ್ವಾಗೋ ಐತಿ. ಏರ್ ಕ್ವಾಲಿಟಿನೇ 236 ಅಂತ ಐತಿ. ಕಂಪ್ಯಾರಿಟಿವ್ಲಿ ಹುಬ್ಳಿ ಇಷ್ಟೊತ್ತಿಗೆ 40 ಇರ್ತೈತಿ, 30 ಇರ್ತೈತಿ. 236 ಐತಿ ಲಾಸ್ಟ್ ನಾನು ನೋಡಿದಾಗ. ಪ್ಲಸ್ ಟೆಂಪ್ರೇಚರ್ 11 ಡಿಗ್ರಿ ಐತಿಲ್ಲ. ಈಗ ನಮ್ಮ ಫ್ರೆಂಡ್ ಬೈಕ್ ಬಿಡಿಸ್ಕೊಳಕ್ಕೆ ಹೋಗ್ಯಾನ. ಗೇಟ್ ಪಾಸ್ ಕೊಟ್ಟ. ನಾ ಪೆಟ್ರೋಲ್ ತಗೊಂಡಿದ್ದೀನಿ. ಟೈಮ್ ಭಾಳ ಕೆಟ್ಟ ಆಗೈತಿ. ಇಲ್ಲಿ ದಿಲ್ಲಿ ಒಳಗೆ ರೀಸೆಂಟ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ನಾವು ಇವತ್ತು ಬಂದಿದ್ದು ಫಸ್ಟ್, ಅಂದ್ರೆ ಡಿಸೆಂಬರ್ 1. ಬಾಂಬ್ ಬ್ಲಾಸ್ಟ್ ಆಗಿದ್ದು 12 ಮೋಸ್ಟ್. ಓಕೆ, ಸೊ ನವಂಬರ್ 10 ಇಲ್ಲಿ ದಿಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅದಕ್ಕೆ ಫುಲ್ ರೂಲ್ಸ್ ಎಲ್ಲ ಟೈಟ್ ಮಾಡಿಬಿಟ್ಟಾರಿಲ್ಲ. ಗಾಡಿ ಲೋಡ್ ಆಗೈತಿಲ್ಲ, ಬಂದೈತಿದ್ದಿಲ್ಲಿ ನಿನ್ನೆ. ಬಟ್ ನಾ ಬೈಕ್ ತೊಗೋಬೇಕಂತಂದ್ರೆ ಈಗ ಪೆಟ್ರೋಲ್ ಇಲ್ಲ ಬೈಕ್ನಾಗ. ಬಾಟಲ್ ತೊಗೊಂಡು ಫುಲ್ ಇಷ್ಟೊತ್ತನ ನಡ್ಕೊತ 2 ಕಿಲೋಮೀಟರ್ಸ್ ಹೋಗಿ ಪೆಟ್ರೋಲ್ ಬಂಕಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ. ಜಾಸ್ತಿ ರೊಕ್ಕ ಕೊಡ್ತೀನಿ, ಅರ್ಧ ಪೆಟ್ರೋಲ್ ಕೊಡ್ರಿ ಅಂದರೂ ಯಾರೂ ಕೊಡೋಕೆ ಇಲ್ಲ. ಜಾಬ್ ಹೋಗ್ತೈತೆ ನಮ್ದು, ನಾವು ಕೊಡೋಕ್ಕಾಗಿಲ್ಲ. ರೀಸೆಂಟ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಕ್ಕೆ ಹಿಂಗೆಲ್ಲ ರೂಲ್ಸ್ ಮಾಡ್ಯಾರ ಅಂತಂದ್ರೆ ಆಯ್ತು ಅಂತಂದ್ರೆ ಒಬ್ರು ಕಸ್ಟಮರಿಗೂ ನಿಂದಿರ್ಸಿದೆ. 100 ರೂಪಾಯಿ ಪೆಟ್ರೋಲ್ನ ಹಾಕಿಸ್ತೀನಿ, ನೀವು ಬರೀ ಅರ್ಧ ಬಾಟಲ್ ಕೊಡ್ರಿ ನನಗೆ ಅಂತಂದೆ. ಅವ್ರು ಪೈಪ್ ತೆಗೆದು ಕೊಡಾತಿದ್ದೆ, ಬಟ್ ಅವ್ರಿಗೂ ಕೊಡೋಕೆ ಬಿಡಲಿಲ್ಲ. ಹೀಗೆಲ್ಲ ಹೇಳಿದೆ, ನಾನು ಹಿಂಗೆ ಕರ್ನಾಟಕಲ್ಲೇ ಬಂದೇನಿ ಹಾಗೆ ಹಿಂಗೆ ಅಂತ. ಬಟ್ ಆದರೂ ಯಾರೂ ಇಲ್ಲ ನಾವು ಕೊಡೋಕ್ಕಾಗಿಲ್ಲ ಅಂತಂದು ಹೇಳಿದರೆ. ಸೊ ಹಿಂಗೆ ಬರೀ ನನಗೆ ಹಿಂಗೆ ಏನಾರ ನೆಗೆಟಿವ್ ಆಗ್ತಿರೋದು ನನ್ನ ಲೈಫಾಗ. ಇನ್ನೊಂದು ಎಲ್ಲಕ್ಕಿಂತ ಸ್ಯಾಡೆಸ್ಟ್ ಥಿಂಗ್ ಏನಂತಂದ್ರೆ, ನಾನು ಇಲ್ಲಿಂದ ಶಿಮ್ಲಾ ಮನಾಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಇವತ್ತು ಜಸ್ಟ್ 56 ಮಿನಿಟ್ಸ್ ಆಗಿ ಈಗ ವೀಡಿಯೋ ಶೂಟ್ ಮಾಡಾತಿದ್ದೆ. 8 o'clock ಒಂದು ನ್ಯೂಸ್ ಬಂತು. ನಂಗೆ 3-4 ಮಂದಿ ಫೋನ್ ಹಚ್ಚಿದ್ರೆ ಏನೋ ಅರ್ಥಕ್ವೇಕ್ ಝೋನ್ ಆಗೈತಿ ಹಿಮಾಲಯಾಸ್, ಆಮೇಲೆ ರೆಡ್ ಏನೋ ಹೇಳಿದ್ರು ಅವರು. ಸೊ ಅಲರ್ಟ್ ಲೆವೆಲ್ 6 ಹಾಕ್ಯಾರ ಅಂತ ಫಸ್ಟ್ ಟೈಮ್ ಆಫ್ಟರ್ 200 years ಫಸ್ಟ್ ಟೈಮ್ ಈ ಟೈಪ್ ಅರ್ಥಕ್ವೇಕ್ ಆಗೋ ಸಂಭಾವನೆ ಐತಿ ಅಂತಂದು. ಸೊ ಇದೆಲ್ಲ ಏನೈತಿ ಹೋಗಾತು ನಮಗೆ ಅಲಾವ್ ಆಗತ್ತಿಲ್ಲ. ಭಾಳ ಜನ ಫೋನ್ ಮಾಡಿ ಹೋಗಬೇಡ್ರಿ ಅಂತ ಹೇಳಿದ್ರೆ, ಈಗ ಅದು ಒಂದು ಮೈಂಡ್ ಫುಲ್ ಬೇಜಾರಾಗ್ಬಿಟ್ಟೈತಿ. ಟ್ರಾಫಿಕ್ ಎದುರು ಆಯ್ತಿಲ್ಲ. ಈಗ ನನ್ನ ಮಾತು ಗಾಡಿ ಐತಿ. ಸೊ ಫೈನಲಿ ದಿಲ್ಲಿ ಒಳಗೆ ಗಾಡಿ ಹಟಾತೀನಿ ನನಗೆ. ಇಷ್ಟೇ ಕಾಮ್ ಐತಿ, ನೋಡ್ಬೋದು ಇಲ್ಲಿ. ಸೊ ಇಲ್ಲೇ ದಿಲ್ಲಿ ಪೊಲ್ಯೂಷನ್ ಕಮ್ಮಿ ಮಾಡೋಕ್ಕಂತಂದ್ರೆ ಇವನ್ನೆಲ್ಲ ಸ್ಪ್ರಿಂಕ್ಲರ್ಸ್ ಹಚ್ಚಾರ. ನೋಡ್ಬೋದು ನೀವು ಸೆಟಪ್ ಹೆಂಗೈತಿ ನಂದು. ಗೋಪ್ರೋ ಒಳಗೆ ಬಿಡಲಿಲ್ಲ, ಅದು ಸ್ಟೋರಿ ಎಲ್ಲ ಆಮೇಲೆ ಹೇಳ್ತೀನಿ. ಸೊ ಈಗ ಸದ್ಯಕ್ಕೆ ವರ್ಕಿಗೆ ಹೊಂಟೇನ, ಸುತ್ತಾಡತ್ತೀನಿಲ್ಲ. ಇಲ್ಲೊಂದು ಮಾನ್ಯುಮೆಂಟ್ ಐತೆ ಮುಂದೆ. ನಿಮ್ಗೆ ಗೊತ್ತೈತಿ ಏರ್ಪೋರ್ಟ್ನಾಗ ನಂದು ಹೆಲ್ಮೆಟ್ ಬಿಡಲಿಲ್ಲ ಅಂತಂದು. ಹೆಲ್ಮೆಟ್ ಬಿಡ್ಲಾರ್ದಕ್ಕೆ ಇಲ್ಲೇನು ಮೌಂಟ್ ಇತ್ತಲ್ಲ, ಅದ್ರೊಳಗೆ ನಂದು ಆಸ್ಮಾ ಆ್ಯಕ್ಷನ್ ಕುಂದ್ರಸೋಕೆ ಆಗಲಿಲ್ಲ ನನಗೆ. ಈಗ ನಂದೇನು ಪ್ಲ್ಯಾನ್ ಇತ್ತು, ದಿಲ್ಲಿ ಒಳಗೆಲ್ಲ ಇಲ್ಲೇ ಆ್ಯಕ್ಷನ್ ಕ್ಯಾಮ್ಲೆ ಫುಲ್ ರೆಕಾರ್ಡ್ ಮಾಡಿದ್ರಾತು, ಎಲ್ಲ ತೋರಿಸಿದ್ರಾತು, ಅಡ್ಡಾಡಿದ್ರಾತಂತಿತ್ತು. ಬಟ್ ಈಗ ಹೆಲ್ಮೆಟು ಇಲ್ಲ, ಇಲ್ಲೇ ಆಸ್ಮಾ ಆ್ಯಕ್ಷನು ಇಲ್ಲ. ಹೀಗಾಗಿ ಪ್ರಾಬ್ಲಮ್ ಆಗಿಬಿಡ್ತಲ್ಲ. ಮತ್ತು ಎರಡನೇದು ಹೆಲ್ಮೆಟು ಇಲ್ಲ. ಈಗ ಅಲ್ಲೇ ದಿಲ್ಲಿ ಒಳಗೆ ಹಿಂಗೆ ಕಂಪಲ್ಸರಿ ಐತಿ, ಹಿಂದೆ ಕುಂತವ್ರು ಮುಂದೆ ಕುಂತವ್ರು ಇಬ್ಬರು ಹೆಲ್ಮೆಟ್ ಹಾಕ್ಕೋಬೇಕಂತ. ಮತ್ತು ಅದಕ್ಕೆ ಮತ್ತು ಜಾಸ್ತಿ ಕೊಟ್ಟು ದೊಡ್ಡ ಹೆಲ್ಮೆಟ್ ತೊಗೊಂಡು ಮತ್ತು ವೇಸ್ಟ್ ಅಲ್ಲ ಈಗ. ಸೊ ಏನು ಮಾಡಿದ್ವಿ, ಬಡ ಒಂದು ISS ಸರ್ಟಿಫೈಡ್ ಇದ್ದು ಬಟ್ ಇಬ್ಬರು ಒಂದೊಂದು ಹೆಲ್ಮೆಟ್ ತೊಗೊಂಡ್ಮೇಲೆ ಮತ್ತೀಗ ಕ್ಯಾಮ್ರಾ ಆ್ಯಂಕರ್ ಇರಲಿಲ್ಲ. ಸೊ ಈಗ ಎಷ್ಟೊತ್ತಿದ್ರು ಕೈಯೊಳಗೆ ಶೂಟ್ ಮಾಡ್ಕೊತ ಹೋಗ್ಬೇಕು. ಸೊ ಎಷ್ಟಾಕೈತೆ ಅಷ್ಟು ಕೈಯೊಳಗೆ ಶೂಟ್ ಮಾಡ್ಕೊತ ಹೋದ್ವಿ. ಸೊ ನಂದು ಕೆಲಸ ಆಯ್ತು ದಿಲ್ಲಿ ಒಳಗೆ.
ಸೊ ಅದನ್ನು ಮುಗಿಸಿದ ಮೇಲೆ ಅಲ್ಲೇ ಸ್ವಲ್ಪ ಅಡ್ಡಾಡಿದ್ವಿ. ಯಾವುದೂ ಮಾನ್ಯುಮೆಂಟ್ ಯಾವ ವಿಸಿಟ್ ಮಾಡಲಿಲ್ಲ. ಲಾಸ್ಟ್ ಡೇ ಪ್ಲ್ಯಾನ್ ಇತ್ತು, ಬಟ್ ಅವತ್ತೇನು ಲಪಡ ಅಥವಾ ಹೇಳ್ತೇನಂತ ಮುಂದೆ ಲಾಸ್ಟ್ ವೀಡಿಯೋ ಒಳಗೆ. ಆಮೇಲೆ ಅಲ್ಲಿಂದ ದಿಲ್ಲಿಯಿಂದ ಚಂಡೀಗಢಿಗೆ ಹೋಗ್ಬೇಕಿತ್ತು. ಚಂಡೀಗಢ ಅಂತಂದ್ರೆ ಅದೊಂದು ಯೂನಿಯನ್ ಟೆರಿಟರಿ. ಹೆಂಗೆ ದಿಲ್ಲಿ ಯೂನಿಯನ್ ಟೆರಿಟರಿ ಐತಲ್ಲ, ಹಂಗೆ ಚಂಡೀಗಢ ಯೂನಿಯನ್ ಟೆರಿಟರಿ ಐತಿ. ಸೊ ಅಲ್ಲಿಂದ ದಿಲ್ಲಿಯಿಂದ ಅಂದರೆ ಫಸ್ಟ್ ಡೇ ಅಂದ್ರೆ 1ಗೆ ನಾವು ಬಿಟ್ಟಿದ್ವಿ. 2ಗೆ ಏನಿತ್ತಲ್ಲ ನಾವೇನು ಮಾಡಿದ್ವಿ, ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಚಂಡೀಗಢಿಗೆ ಹೋದ್ವಿ ಬೈಕ್ನಾಗ. ಅಲ್ಲಿದ್ದು ಮುಗೀತು. ಸಿಗ್ತೇನಂತ ನೆಕ್ಸ್ಟ್ ಸ್ಟೋರಿ ಒಳಗೆ ಏನೇನು ಮಿಸ್ ಆಗೈತೆ ಅದನ್ನು ಹೇಳ್ತೇನಂತ. ಸ್ಟೇ ಟ್ಯೂನ್ ಆಗಿರಿ.